ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನಿಮಗೆ ಈ ದಿನದಂದು ಈ ಡೇಟ್ ಅಂದು ಜಮೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯಾವಾಗ ಅಂತ ನೋಡ್ತಾ ಹೋಗೋಣ. ಮತ್ತೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಬಗ್ಗೆ ಒಂದು ದೊಡ್ಡ ಮಾಹಿತಿ ಸಿಕ್ಕಿರುವಂತದ್ದು, ಇದರ ಬಗ್ಗೆನೂ ಕೂಡ ಫುಲ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಉಚಿತ ಮನೆ ಯೋಜನೆ ಹಾಗೂ ಒಂದು ಸಾಲದ ಯೋಜನೆ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಹಾಗೆ ಯುವ ನಿಧಿ ಯೋಜನೆ ಮೂಲಕ 3,000 ರೂಪಾಯಿ ಹಣವನ್ನ ಪಡೆಯೋದಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಆಧಾರ್ ಕಾರ್ಡ್ ಇದ್ದವರಿಗೆ ಈ ಒಂದು ವಿಡಿಯೋ ಫುಲ್ ಆಗಿ ನೋಡ್ಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಫೋನ್ ಪೇ ಹಾಗೆ ಗೂಗಲ್ ಪೇ ನೀವೇನಾದ್ರೂ ನಿಮ್ಮ ಅಂಗಡಿಯಲ್ಲಿ ಬಳಸ್ತಾ ಇದ್ರೆ ನಿಮಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು. ಈ ವಿಡಿಯೋ ಮಾತ್ರ ಕಡ್ಡಾಯವಾಗಿ ಕೊನೆಯವರೆಗೂ ನೋಡ್ಲೇಬೇಕು. ವಿಡಿಯೋ ಮಿಸ್ ಮಾಡಬೇಡಿ, ಯಾಕೆಂದ್ರೆ ಹೊಸ ನಿಯಮಗಳು, ಹೊಸ ಶಾಕಿಂಗ್ ಸುದ್ದಿಗಳು ಮತ್ತು ಗುಡ್ ನ್ಯೂಸ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೇನೆ ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸಹ ಬಂದಿರುವಂತದ್ದು, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಹೋಗೋಣ. ಆದ್ರೆ ವಿಡಿಯೋಗೆ ಇನ್ನೂ ಕೂಡ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಊರಿನ ಹೆಸರನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಲ್ಲವರೆಗೂ ಬಂದಿದೆ, ಎಲ್ಲದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಏನಾದ್ರೂ ಮೇ ತಿಂಗಳ ಹಣ ಬಂದಿದ್ರೆ ಮೇ ಅಂತ ಟೈಪ್ ಮಾಡಿ, ಅಥವಾ ಏಪ್ರಿಲ್ ತಿಂಗಳ ಹಣ ಬಂದಿದ್ರೆ ಏಪ್ರಿಲ್ ಅಂತ ಟೈಪ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ರೈಟ್ ಸೈಡ್ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಮೊದಲಿಗೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ವಾ ಎಂಬುದು ಒಂದು ಪ್ರಶ್ನೆ ಬಂದಿದೆ. ಹೌದು, ನಿಮ್ಮ ಹತ್ತಿರ ಕೂಡ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದರೆ ನಿಮಗೆ ಈ ಒಂದು ಯೋಜನೆಯ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಸಿಗಲ್ಲ ಅಂತ ಹೇಳಲಾಗ್ತಾ ಇದ್ದು, ಇದು ಇಲ್ಲ ಅಂತ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹೌದು, ಈಗ ಕೆಲವೊಬ್ಬರಿಗೆ 3 ತಿಂಗಳ ಹಣ ಬಾಕಿ ಇದೆ, ಹಾಗೆ ಕೆಲವೊಬ್ಬರಿಗೆ ಇಲ್ಲಿ 2 ತಿಂಗಳ ಹಣ ಬಾಕಿ ಇದೆ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ನೋಡ್ತಾ ಹೋಗೋದಾದ್ರೆ ನಾವು 2,000 ರೂಪಾಯಿ ಹಣ ಈಗಾಗಲೇ ಹಾಕಿದ್ದೇವೆ ಎಂಬುವಂತ ಮಾಹಿತಿ ಇಲ್ಲಿ ನೀಡಿರುವಂತದ್ದು. ಅಂದ್ರೆ ಮೇ ತಿಂಗಳವರೆಗೆ ಹಣವನ್ನು ಜಮೆ ಮಾಡಿದ್ದೀವಿ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಜನರ ಪ್ರಕಾರ ಈ ಒಂದು ಮೇ ತಿಂಗಳ 2,000 ರೂಪಾಯಿ ಹಣ ಹಾಗೆ ಈ ಒಂದು ಏಪ್ರಿಲ್ ತಿಂಗಳ 2,000 ರೂಪಾಯಿ ಹಣ ನಮ್ಮ ಖಾತೆಗಳಿಗೆ ಬಂದಿಲ್ಲ. ಹಾಗೇನೆ ಈ ಒಂದು ಮೇ, ಏಪ್ರಿಲ್ ಮತ್ತು ಜೂನ್ 3 ತಿಂಗಳ 6,000 ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮಗೆ ನಮ್ಮ ಖಾತೆಗಳಿಗೆ ಇನ್ನೂ ಸಹ ಜಮೆ ಆಗಿಲ್ಲ ಅಂತ ಹೇಳಲಾಗ್ತದೆ. ಆದ್ರೆ ಕೆಲವೊಬ್ರು ಮೇ ತಿಂಗಳದ್ದು ಮಾತ್ರ ಬಂದಿಲ್ಲ, ಏಪ್ರಿಲ್ ವರೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜೂನ್ ತಿಂಗಳದ್ದು ಮಾತ್ರ ಬಾಕಿ ಇರುವಂತದ್ದು ಸರ್ಕಾರ ಕಡೆಯಿಂದ ಬಂದಿರುವಂತಹ ಮಾಹಿತಿ. ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ನೀಡಿರುವಂತಹ ಮಾಹಿತಿ ಆಗಿರುತ್ತೆ. ಆದ್ರೆ ತುಂಬಾ ಜನರು ಕಮೆಂಟ್ ನಲ್ಲಿ ಇನ್ನು ಮೇ ತಿಂಗಳ ಹಣವೇ ಬಂದಿಲ್ಲ, ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ, ಹಾಗೆ ತುಂಬಾ ಜನ ಇಲ್ಲಿ ಹೇಳ್ತಾ ಇದ್ದಾರೆ 19ನೇ ಕಂತು, 20ನೇ ಕಂತು ಹಾಗೆ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವ ಕಂತ ಹಣ ಬಂದಿದೆ, ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ತಿಳಿಸಬಹುದು. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿಯವರೆಗೆ ನಿಮಗೆ ಮೇ ತಿಂಗಳವರೆಗೆ ಹಣ ಜಮೆ ಆಗಿರೋದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಜೂನ್ ತಿಂಗಳ 2,000 ರೂಪಾಯಿ ಹಣ ಜುಲೈ 15ನೇ ತಾರೀಕಿನ ನಂತರ ಜುಲೈ 22ನೇ ತಾರೀಕಿನ ಒಳಗಡೆ, ಅಂದ್ರೆ ಜುಲೈ 15ರಿಂದ ಒಂದು ವಾರದಲ್ಲಿ ಜಮೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ವೀಕ್ಷಕರೇ, ಇದು ಜಿಲ್ಲಾವಾರು ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಈ ಒಂದು ಹಣನ ಈಗಾಗಲೇ ಬಿಡುಗಡೆ ಮಾಡಲು ನಿಯಮ ಕೂಡ ಸಿಕ್ಕಿರುವಂತದ್ದು. ಹೌದು ವೀಕ್ಷಕರೇ, ಗ್ರಾಮ ಪಂಚಾಯತಿ ಮತ್ತು ಲೋಕ ಪಂಚಾಯತಿ ಮುಖಾಂತರವಾಗಿ ಈ ಒಂದು ಹಣನ ಈಗಾಗಲೇ ಟ್ರಾನ್ಸ್ಫರ್ ಕೂಡ ಶುರುವಾಗಿದೆ. ಇಲ್ಲಿ ಎರಡನೇದಾಗಿ ಒಂದು ಪ್ರಮುಖ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಅದೇನಪ್ಪಾ ಅಂದ್ರೆ, ನೀವು ಕೂಡ ಏನಾದ್ರೂ ಗೂಗಲ್ ಪೇ ಅಥವಾ ಫೋನ್ ಪೇ ಬಳಸ್ತಿದ್ದೀರಾ, ನೀವು ಕೂಡ ಏನಾದ್ರೂ ಅಂಗಡಿಗಾರರಾಗಿದ್ರೆ ಇದು ಒಂದು ದೊಡ್ಡ ಶಾಕಿಂಗ್ ನಿಯಮ ಅಂತಾನೆ ಹೇಳ್ಬಹುದು. ರಾಜ್ಯದ ಕಾಫಿ, ಟೀ ಅಂಗಡಿ, ಬೀಡಾ ಶಾಪ್, ಬೇಕರಿ ಮಾಲೀಕರಿಗೂ ಗೂಗಲ್ ಪೇ ಮತ್ತು ಫೋನ್ ಪೇ ಮೂಲಕ ವ್ಯವಹಾರ ಮಾಡ್ತಿದ್ರೆ ಈಗ ಎಚ್ಚರಿಕೆ ವಹಿಸುವುದು ತುಂಬಾ ಮುಖ್ಯವಾಗಿದೆ. UPI ಮೂಲಕ ಹಣ ಸ್ವೀಕರಿಸಿದ ಮಾಲೀಕರಿಗೆ ಬಿಗ್ ಶಾಕ್ ಅನ್ನುವಂತೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ. ಹೌದು, ವ್ಯಾಪಾರಿಗಳಿಗೆ 2021ರಿಂದ ಟ್ಯಾಕ್ಸ್ ಕಟ್ಟಿಲ್ಲವೆಂದು ಕಾಫಿ, ಟೀ ಅಂಗಡಿ, ಬೀಡಾ ಶಾಪ್, ಬೇಕರಿ ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರಿಗೆ ವಾಣಿಜ್ಯ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ನಲ್ಲಿ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟುವಂತೆ ಮಾಲೀಕರಿಗೆ ಸೂಚಿಸಲಾಗಿದೆ. ವಾಣಿಜ್ಯ ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಸಣ್ಣ ಅಂಗಡಿ ಮಾಲೀಕರಿಗೆ ನೀಡಲಾದ ನೋಟಿಸ್ ನಲ್ಲಿ 54 ಲಕ್ಷ ರೂಪಾಯಿ, 37 ಲಕ್ಷ ರೂಪಾಯಿ, 32 ಲಕ್ಷ ರೂಪಾಯಿ 4 ವರ್ಷದ ಟ್ಯಾಕ್ಸ್ ಅನ್ನು ಕಟ್ಟುವಂತೆ ಹೇಳಲಾಗುತ್ತದೆ. ರಾಜ್ಯದ ಸಾವಿರಾರು ಅಂಗಡಿ ಮಾಲೀಕರು ಈ ಒಂದು ವಾಣಿಜ್ಯ ತೆರಿಗೆ ಇಲಾಖೆ ಕಡೆಯಿಂದ ಬಂದಿರುವಂತಹ ನೋಟಿಸ್ ನಿಂದಾಗಿ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ, ನೀವು ಕೂಡ ಫೋನ್ ಪೇ, ಗೂಗಲ್ ಪೇ ಮೂಲಕ ಹಣ ಪಡಿತಿದ್ರೆ ಆ ಒಂದು ಹಣಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅಟ್ ಎ ಟೈಮ್ ನಿಮಗೆ 1 ಕೋಟಿಗೆ 18 ಲಕ್ಷ ರೂಪಾಯಿ ಅಂದ್ರೆ 18% ಟ್ಯಾಕ್ಸ್ ಕಟ್ಟುವಂತೆ ಹೇಳಲಾಗ್ತದೆ. ಸರ್ಕಾರ ಇದನ್ನ ಮನ್ನಾ ಮಾಡಬೇಕು ಅಂತ ಇಲ್ಲಿ ಅಂಗಡಿ ಮಾಲೀಕರು ಬೆಂಗಳೂರಿನಲ್ಲಿ ಧರಣಿಗೆ ಕೂತಿದ್ದಾರೆ. ಬನ್ನಿ ವೀಕ್ಷಕರಿಗೆ, ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅದೇನಪ್ಪಾ ಅಂದ್ರೆ, ಯುವ ನಿಧಿ ಯೋಜನೆ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಗೆಳೆಯರೆ, 3,000 ರೂಪಾಯಿ ಹಣ ನಿಮಗೂ ಕೂಡ ಸಿಗ್ತದೆ. ಈ ಯೋಜನೆ ಮೂಲಕ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ನೋಂದಣಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಈಗಾಗಲೇ ಸ್ಟಾರ್ಟ್ ಮಾಡಲಾಗಿದೆ. ಈ ಸಂಬಂಧವಾಗಿ 2023, 2024 ಹಾಗೂ 2025ನೇ ವರ್ಷದಲ್ಲಿ ಪದವಿ ಮತ್ತು ಡಿಪ್ಲೊಮಾ ತೆರಗಡೆ ಹೊಂದಿದ್ದ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಲಾಗುತ್ತೆ. ಹೌದು, ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ನಲ್ಲಿ ಹೋಗಿ ಸೇವಾ ಸಿಂಧು ಅಥವಾ ನೀವು sevasindu.in.gov.in ಈ ಒಂದು ವೆಬ್ಸೈಟ್ ನಲ್ಲಿ ಆಗಸ್ಟ್ 7ರವರೆಗೆ ನಿಮಗೆ ವಿಶೇಷ ನೋಂದಣಿ ಅಭಿಯಾನ ನಡೆಸಬಹುದು ಎಂದು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಿಮ್ಮ ಜಿಲ್ಲೆಗಳ ಎಲ್ಲಾ ವಿಶ್ವವಿದ್ಯಾಲಯಗಳು, ಸರ್ಕಾರಿ ಮತ್ತು ಅನುದಾನಿತ ಪದವಿ ಹಾಗೂ ಡಿಪ್ಲೊಮಾ ಕಾಲೇಜುಗಳಲ್ಲಿ ಹಾಗೂ ತಾಲೂಕು ಕಚೇರಿಗಳಲ್ಲಿ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಎಲ್ಲಾ ಫಲಾನುಭವಿಗಳು ಇಲ್ಲಿ ಬಂದ್ಬಿಟ್ಟು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪದವೀಧರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಗೂ ಡಿಪ್ಲೊಮಾ ಪದವೀಧರರಿಗೆ ಪ್ರತಿ ತಿಂಗಳು 1,500
ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಲಾಗುತ್ತದೆ ಅಂತ ಹೇಳಲಾಗ್ತದೆ. ನಿರುದ್ಯೋಗಿಗಳು 180 ದಿವಸಗಳ ಪೂರೈಸಿದ ಹೆಸರನ್ನು ನೋಂದಾಯಿಸಿಕೊಂಡು ಅಭ್ಯರ್ಥಿಗಳ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ನಂತರ ಯುವ ನಿಧಿ ಯೋಜನೆಯ ಪ್ರಯೋಜನ ಪಡೆಯಬೇಕಿದ್ದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಪ್ರತಿ ತಿಂಗಳು 25ನೇ ದಿನಾಂಕ ಒಳಗಾಗಿ ತಾನು ನಿರುದ್ಯೋಗಿ ಮತ್ತು ಉನ್ನತ ವ್ಯಾಸಂಗ ಮಾಡುತ್ತಿಲ್ಲವೆಂದು ಸ್ವಯಂ ಘೋಷಣೆ ಮಾಡಿದ ನಂತರವೇ ಈ ಒಂದು ಹಣನ ಪಡೆಯಬಹುದು ಅಂತ ಇಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ಗೆ ಭೇಟಿ ನೀಡಬಹುದು. ಹಾಗೆ ಈ ಒಂದು ಅರ್ಜಿ ಸಲ್ಲಿಸುವುದಕ್ಕೆ ನಿಮಗೆ ಕೊನೆಯ ದಿನಾಂಕವಾಗಿ ಆಗಸ್ಟ್ 7ರವರೆಗೆ ಸಲ್ಲಿಸುವುದಕ್ಕೆ ಚಾನ್ಸ್ ಅನ್ನು ನೀಡಲಾಗಿದೆ. ನೀವು ಕೂಡ ಏನಾದರೂ ಪದವೀಧರರಾಗಿದ್ದರೆ ನಿಮಗೂ ಕೂಡ ನೌಕರಿ ಸಿಕ್ಕಿಲ್ಲ ಅಂದ್ರೆ ನೀವು ಕೂಡ ಪ್ರತಿ ತಿಂಗಳು 25ನೇ ತಾರೀಕಿನ ಒಳಗಡೆ ಸ್ವಯಂ ಘೋಷಣೆ ಮಾಡಬೇಕು. ನಾನು ನಿರುದ್ಯೋಗಿ, ನನ್ನ ಹತ್ರ ಕೆಲಸ ಇಲ್ಲ, ನನ್ನ ಹತ್ರ ಜಾಬ್ ಇಲ್ಲ. ಹೀಗೆ ಈ ಒಂದು ಸ್ವಯಂ ಘೋಷಣೆ ಮಾಡಿದ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ನೀಡಲಾಗುತ್ತೆ. ಅಥವಾ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಹಣನ ಸರ್ಕಾರದ ಕಡೆಯಿಂದ ಗ್ಯಾರಂಟಿ ಯೋಜನೆಗಳೆಲ್ಲ ಒಂದಾದಂತಹ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಿಮಗೆ ಸಿಗಲಿದೆ. ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡಬೇಕು. ಹಾಗೆ ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೋ ಅವರಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಸ್ವಂತ ಮನೆ ನಿರ್ಮಾಣ ನಿರೀಕ್ಷೆಯಲ್ಲಿ ಇದ್ದವರಿಗೆ ಸಹಾಯಧನ ನಿವೇಶನ ರಹಿತರಿಗಾಗಿ ಸೈಟ್ಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಹೌದು ವೀಕ್ಷಕರೇ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 2.0 ಅಡಿಯಲ್ಲಿ ಫಲಾನುಭವರ ನೇತೃತ್ವದ ನಿರ್ಮಾಣ ವಸತಿ ಯೋಜನೆ, ಪಾಲುದಾರಿಕೆಯಲ್ಲಿ ಕೈಗೆಟುಕುವ ಬಹುಮಹಡಿ ವಸತಿ ಯೋಜನೆ, ಕೈಗೆಟುಕುವ ಬಾಡಿಗೆ ವಸತಿ ಯೋಜನೆ, ಬಡ್ಡಿ ಸಹಾಯಧನ ವಸತಿ ಯೋಜನೆ, ಈ 4 ವಸತಿ ಯೋಜನೆಗಳ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ. ಮಧ್ಯಮ ವರ್ಗದ ವಸತಿ ರಹಿತ, ಖಾಲಿ ನಿವೇಶನ, ಕಚ್ಚಾ ಮನೆ ಹೊಂದಿರುವವರು ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 2.0 ಈಗಾಗಲೇ ಅರ್ಜಿ ಸಲ್ಲಿಕೆಗೆ ಒಂದು ಮಾಹಿತಿ ಕೊಡಲಾಗಿದೆ. ಭಾರತದ ದೇಶದಾದ್ಯಂತ ತಮ್ಮ ಹಾಗೂ ತಮ್ಮ ಕುಟುಂಬದ ಹೆಸರಿನಲ್ಲಿ ಸ್ವಂತ ಪಕ್ಕ ಮನೆ ಹೊಂದಿರುವವರು ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಅಥವಾ ಇತರ ಇಲಾಖೆಯಿಂದ 20 ವರ್ಷಗಳಲ್ಲಿ ಸಹಾಯಧನ ಪಡೆದು ಮನೆ ನಿರ್ಮಿಸುವವರು ಅರವಸತಿ ರಹಿತ ಹಾಗೂ ನಿವೇಶನ ರಹಿತ ವಸತಿ ಸೌಲಭ್ಯ ಪಡೆಯಲು ಅರ್ಹರಾಗಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ನೀವು ಕೂಡ pm.gov.in ವೆಬ್ಸೈಟ್ ನಲ್ಲಿ ಹೋಗುವ ಮೂಲಕ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಹೌದು, ಅರ್ಜಿ ಸಲ್ಲಿಸಲು ಫಲಾನುಭವಿಯು ವಿವಾಹಿತ ಮಹಿಳಾ ಅಥವಾ ಏಕ ಮಹಿಳಾ ಬಡತನದ ಗೃಹಿಣಿ ಆಗಿರಬೇಕು ಅಂತ ಇಲ್ಲಿ ಹೇಳಲಾಗ್ತದೆ. ಇವರನ್ನು ಹೊರತುಪಡಿಸಿದರೆ ಪುರುಷರಾಗಿದ್ದರೆ ಮಾಜಿ ಯೋಧರಾಗಿರಬೇಕು, ವಿಧವರಾಗಿರಬೇಕು ಅಥವಾ ಅಂಗವಿಕಲರು, ಹಿರಿಯ ನಾಗರಿಕರು ಹಾಗೂ ವಿಚ್ಛೇದಿತರು ಅರ್ಹರಾಗಿದ್ದಾರೆ ಅಂತ ಹೇಳಲಾಗ್ತದೆ. ನಿಮ್ಮ ವಾರ್ಷಿಕ ಆದಾಯ 2 ಲಕ್ಷದ ಒಳಗಡೆ ಇದ್ದರೆ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಅರ್ಜಿ ಹಾಕಬಹುದು. ಅಥವಾ ನೀವು ಈ ಯೋಜನೆ ಅಡಿಯಲ್ಲಿ ಸ್ವಂತ ಮನೆ ಕಟ್ಟಲು ಸಾಲದ ರೂಪದಲ್ಲಿ 6.8% ರಿಂದ 8% ಬಡ್ಡಿ ದರದಲ್ಲಿ ಹಣವನ್ನು ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ಇನ್ನು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋ ದಾಖಲಾತಿಗಳು ಯಾವ್ದಂತ ನೋಡೋದಾದ್ರೆ ಆಧಾರ್ ಕಾರ್ಡ್, ವಸತಿ ರಹಿತದ ನಿವೇಶನ ಪತ್ರ, ಬ್ಯಾಂಕ್ ಖಾತೆ ವಿವರ, ಪಡಿತರ ಚೀಟಿ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಹೇಳಲಾಗ್ತದೆ. ಇಲ್ಲಿ ಮುಂದಿನ ವಿಷಯ ಏನಪ್ಪಾ ಅಂತ ಹೇಳೋದಾದ್ರೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಉಚಿತ ಹೊಲಿಗೆ ಯಂತ್ರ ಸೇರಿ ವಿವಿಧ ಉಪಕರಣಗಳ ವಿತರಣೆಗಾಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ. ಹೌದು, ಜಿಲ್ಲಾ ಉದ್ಯಮ ಕೇಂದ್ರಗಳ ಯೋಜನೆ ಅಡಿಯಲ್ಲಿ 2025-26ನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳು ಹಾಗೂ ವೃತ್ತಿನಿರತ ಕುಶಲ ಕಾರ್ಮಿಕರಿಗೆ ಸುಧಾರಿತ ಉಪಕರಣಗಳ ವಿತರಣೆ ಆರಂಭ ಮಾಡಲಾಗಿದೆ ಅಂತಾನೆ ಹೇಳಲಾಗ್ತದೆ. ಇದರೊಳಗೆ ಕುಶಲಕರ್ಮಿಗಳಿಗೆ ಟೈಲರಿಂಗ್, ಮರಕೆಲಸ, ಗಾರೆಗೆಲಸ, ಕ್ಷೌರಿಕ, ಡೋಬಿ, ಎಲೆಕ್ಟ್ರಿಕಲ್ ರಿಪೇರಿ, ಬೋರ್ವೆಲ್ ರಿಪೇರಿ, ಮೋಟಾರ್ ವೆಂಡಿಂಗ್ ಉಪಕರಣಗಳನ್ನು ನೀಡಲು ಅರ್ಜಿ ಆಹ್ವಾನ ಮಾಡಲಾಗಿದೆ. ಇದು ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶ ನಿರುದ್ಯೋಗಿ ಮಹಿಳಾ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇಲ್ಲಿ ಅರ್ಜಿದಾರರು ಯಾರೇ ಇರಲಿ ಹಾಸನ ಜಿಲ್ಲೆಯ ಆಡಳಿತ ವೆಬ್ಸೈಟ್ ಲಿಂಕ್ ನಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ದಾಖಲಾತಿಗಳೊಂದಿಗೆ 31/8/2025 ಒಳಗೆ ಸಲ್ಲಿಸಬೇಕು ಅಂತ ಕೋರಲಾಗಿದೆ. ಇಲ್ಲಿ ಗುರಿಗಿಂತ ಹೆಚ್ಚಿನ ಅರ್ಜಿಗಳು ಸಲ್ಲಿಸಿದರೆ ಲಾಟರಿಯ ಮೂಲಕ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತದೆ ಎಂದು ಹೇಳಲಾಗ್ತದೆ. ವೀಕ್ಷಕರೇ, ಮತ್ತೆ ನೀವು ಕೂಡ ಉಚಿತ ಹೊಲಿಗೆ ಯಂತ್ರ ಪಡೆಯಬೇಕಂದ್ರೆ ಆನ್ಲೈನ್ ಮೂಲಕ ಕೂಡ ಅರ್ಜಿ ಸಲ್ಲಿಸಬಹುದು. ಗೆಳೆಯರೇ, ಸರ್ಕಾರದ ಯೋಜನೆಗಳಲ್ಲಿ ಉಚಿತ ಹೊಲಿಗೆ ಯಂತ್ರ ಕೂಡ ಒಂದು ಯೋಜನೆ ಆಗಿದೆ. ಮಹಿಳೆಯರ ಸ್ವಾವಲಂಬಿಯಾಗಿ ಅಥವಾ ಸಬಲರಾಗಿ ಅಭಿವೃದ್ಧಿ ಪಡೆಯಲು ಉಚಿತ ಹೊಲಿಗೆ ಯಂತ್ರಗಳನ್ನು BPL ರೇಷನ್ ಕಾರ್ಡ್ ಹೊಂದಿದ ಮಹಿಳೆಯರಿಗೆ ನೀಡಲಾಗ್ತದೆ. ಇದರಲ್ಲೂ ಕೂಡ ಕೆಲ ನಿಯಮಗಳಿವೆ. ಆ ನಿಯಮಗಳೆಲ್ಲ ನೀವು ತಿಳಿಯಬೇಕಂದ್ರೆ ಮುಂದಿನ ವಿಡಿಯೋವನ್ನು ಫಾಲೋ ಆಗಲೇಬೇಕು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಹೊಲಿಗೆ ಯಂತ್ರದ ಬಗ್ಗೆ ಫುಲ್ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ನೀವು ಇನ್ನೂ ಸಹ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಕೆಳಗಡೆ ಕಾಣಿಸ್ತಿರೋ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇದೇ ತರ ಕಂಪ್ಲೀಟ್ ಮಾಹಿತಿಗಾಗಿ ನಮ್ಮ ಚಾನಲ್ ಕನ್ನಡ ಪ್ರೊಟೆಕ್ಟ್ ಚಾನಲ್ ಅನ್ನು ಫಾಲೋ ಆಗ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.